ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಒಟ್ಟು 6,000 ಈ ದಿನ ನಿಮ್ಮ ಖಾತೆಗೆ ಬರಲಿದೆ. ಮಹಿಳಾ ಸಬಲೀಕರಣದ ದಿಕ್ಕಿನಲ್ಲಿ ಕರ್ನಾಟಕ ಸರ್ಕಾರ ಕೈಗೊಂಡಿರುವ ಗೃಹಲಕ್ಷ್ಮಿ ಯೋಜನೆ ಇದೀಗ ನೂತನ ನಿರ್ಧಾರದಿಂದ ಮತ್ತೆ ಸುದ್ದಿಯಲ್ಲಿದೆ. ಈ ಯೋಜನೆಯ ಅಡಿಯಲ್ಲಿ ತಿಂಗಳಿಗೆ 2,000 ಮೊತ್ತವನ್ನು ಸಹಾಯವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತದೆ. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಹಣದ ಜಮೆ ಪ್ರಕ್ರಿಯೆ ಕುಂಠಿತವಾಗಿದ್ದು, ಇದರಿಂದ ಮಹಿಳಾ ಫಲಾನುಭವಿಗಳು ಆಕ್ರೋಶವನ್ನು ಹೊರಹಾಕಿದ್ದರು. ಈ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಇದೀಗ ಸರ್ಕಾರ ಸ್ಪಂದಿಸಿದ್ದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಕ್ಷಣ ಕ್ರಮಗಳನ್ನು ಘೋಷಿಸಿದ್ದಾರೆ. ಜನವರಿ, ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳುಗಳ ಬಾಕಿ ಕಂತುಗಳನ್ನು ಹಂತ ಹಂತವಾಗಿ ಮೇ ತಿಂಗಳಲ್ಲಿ ಬಿಡುಗಡೆ ಮಾಡಲಾಗುವುದೆಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಮೊದಲ ಕಂತು ಈ ವಾರದಲ್ಲಿ ಮತ್ತು ಎರಡನೇ ಕಂತು ಮುಂದಿನ ವಾರದಲ್ಲಿ ಮತ್ತು ಮೂರನೇ ಕಂತು ಮೇ ತಿಂಗಳ ಅಂತ್ಯದೊಳಗೆ ಖಾತೆಗಳಿಗೆ ಜಮಾ ಆಗಲಿದೆ ಎಂಬ ಭರವಸೆಯನ್ನು ಅವರು ನೀಡಿದ್ದಾರೆ. ಇನ್ನು ಈ ನಿರ್ಧಾರದಿಂದ ಫಲಾನುಭವಿಗಳಲ್ಲಿ ಹೊಸ ಆಸೆ ಮೂಡಿದಂತಾಗಿದೆ. ಮುಖ್ಯಮಂತ್ರಿಗಳು ಖುದ್ದಾಗಿ ಈ ವಿಷಯಕ್ಕೆ ದೃಢತೆ ನೀಡಿದ್ದು, ಸರ್ಕಾರ ಜನಪರವಾಗಿರುವುದನ್ನು ಮತ್ತೆ ಒತ್ತಿ ಹೇಳಿದಂತಾಗಿದೆ. ಹಣಕಾಸು ಇಲಾಖೆ ಅನುಮೋದನೆಯು ಈಗಾಗಲೇ ಲಭಿಸಿರುವುದು ಈ ಮಾತಿಗೆ ಬಲ ನೀಡುತ್ತಿದೆ. ಹೆಚ್ಚು ಬಡವರಾಗಿರುವ ನಿರೀಕ್ಷೆಗಳನ್ನು ಹೊಂದಿರುವ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಜೀವಾಳವಾಗಿ ಪರಿಣಮಿಸಿದೆ. ಈ ಯೋಜನೆ ಕೇವಲ ಹಣದ ಸಹಾಯವಷ್ಟೇ ಅಲ್ಲ, ಮಹಿಳೆಯರ ಆತ್ಮವಿಶ್ವಾಸವನ್ನು ಬೆಳೆಸುವ ದಿಕ್ಕಿನಲ್ಲಿ ಮೂಡಿದ ಬೃಹತ್ ಹೆಜ್ಜೆಯಾಗಿದೆ. ತಾತ್ಕಾಲಿಕ ವಿಳಂಬದಿಂದ ಸೃಷ್ಟಿಯಾದ ಅಸಮಾಧಾನವನ್ನು ಸರ್ಕಾರ ಸಮಯೋಚಿತ ಕ್ರಮದಿಂದ ನೀಗಿಸುವುದು ಶ್ಲಾಘನೀಯವಾಗಿದೆ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯನ್ನು ನೀವು ಪಡೆದುಕೊಳ್ಳುತ್ತಿದ್ದೀರಾ? ನಿಮಗೆ ಇನ್ನು ಎಷ್ಟು ಕಂತಿನ ಹಣ ಬರಬೇಕು ಎಂಬುದನ್ನು ಮತ್ತು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.